ಫೈನಲಿ ಆಡಿಯನ್ಸ್ ಎಲ್ಲ ತುಂಬಾ ಇಷ್ಟಪಡ್ತಿದ್ದಾರೆ ನಿಮ್ಮ ಮಾವ ಮತ್ತೆ ಸೊಸೆ ಕಾಂಬಿನೇಷನ್, ಹಾಗೇನೆ ಅತ್ತೆ ಮತ್ತೆ ಸೊಸೆ ಕಾಂಬಿನೇಷನ್. ಅದು ಆಪೋಸಿಟ್ ಆಗಿ ನಿಮ್ಮಿಬ್ಬರು ಕಾಂಬಿನೇಷನ್ ಇದೆ. ಮಾವ ಸೊಸೆ ಕಾಂಬಿನೇಷನ್ ಡೆಡ್ ಆಪೋಸಿಟ್ ಆಗಿ ನಿಮ್ಮಿಬ್ಬರು ಕಾಂಬಿನೇಷನ್ ಇದೆ. ಅಭಿಮಾನಿಗಳಿಗೆ ಹಾಗೇನೆ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಪಾಸಿಟಿವ್ ಕಮೆಂಟ್ಸ್ ಒಂದೇ ಅಲ್ಲ, ಎಲ್ಲಾ ತರದ ಒಂದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡೋರ್ಗೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ಫ್ಯಾನ್ಸ್ಗೆ, ನಮ್ಮ ವೆಲ್ ವಿಷರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನೀವು ಕಮೆಂಟ್ ಮಾಡೋದ್ರಿಂದಲೇ ನಮ್ಗೆ ಆಕ್ಚುಲಿ ನಾವು ಹೆಂಗ್ ಆಕ್ಟ್ ಮಾಡ್ತಾ ಇದೀವಿ, ಹೆಂಗ್ ನಡೀತಾ ಇದೆ, ನಮ್ಮ ಒಂದು ಕಥೆನ ನೀವು ಯಾವ ತರ ರಿಸೀವ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಫೀಡ್ಬ್ಯಾಕ್ ಸಿಗದೆ. ಅದರಿಂದ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎರಡನೇದಾಗಿ ಇಲ್ಲಿ ಏನ್ ಪಿಂಕಿ ಆಗ್ಲಿ ಇವ್ರು ಲೀಲಮ್ಮ ಆಗ್ಲಿ ನೋಡ್ತೀರಾ, ಅವ್ರ ನಿಜ ಜೀವನದಲ್ಲಿ ಆ ಥರ ವ್ಯಕ್ತಿಗಳು ಅಲ್ಲ, ವ್ಯಕ್ತಿತ್ವ ಹೊಂದಿರೋರು ಅಲ್ಲ. ಸೊ ಅದನ್ನ ಎಷ್ಟು ಪರ್ಸ್ನಲ್ ಆಗಿ ತಗೊಳ್ತಾರೆ ಕೆಲವೊಂದ್ಸತಿ ಅಂದ್ರೆ, ಈ ಬಾಕಿ ಯಾರನ್ನಾರು ಮೀಟ್ ಮಾಡಕ್ ಬಂದಾಗ ನಮ್ನೆಲ್ಲ ಚೆನ್ನಾಗಿ ಮಾತಾಡ್ಸ್ಬಿಟ್ಟು, ನೀನೇನಮ್ಮ ಹಿಂಗ್ ನಿಂತಿದ್ಯಾ, ನೀನೇನಮ್ಮ ಹಿಂಗ್ ಮಾಡ್ತೀಯಾ, ಸ್ವಲ್ಪ ಊಟ ಹಾಕಕ್ ಆಗಲ್ವಾ ಅನ್ನೋದು ಅದೆಲ್ಲ ಮಾಡ್ತಿರ್ತಾರೆ. ಪಾಪ ಪಿಂಕಿಗೆಲ್ಲ ಏನೇನೋ ಹೇಳ್ತಿರ್ತಾರೆ. ಸೊ ಅದನ್ನ ಅಷ್ಟು ಪರ್ಸ್ನಲ್ ಆಗಿ ತಗೊಳ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಅವ್ರ ನಿಜವಾದ ಜೀವನದಲ್ಲಿ ಹಂಗೆ ಇರೋದಿಲ್ಲ. ಅದು ಅವ್ರಿಗೂ ಗೊತ್ತಿರುತ್ತೆ, ನಮ್ಮ ಆಡಿಯನ್ಸ್ಗೂ. ಬಟ್ ಅಷ್ಟ್ರ ಮಟ್ಟಿಗೆ ಅಟ್ಯಾಚ್ ಆಗೋಗಿರ್ತಾರೆ ಒಂದು ಸೀರಿಯಲ್ ಕ್ಯಾರೆಕ್ಟರ್ಸ್ಗೆ. ಅದೆಲ್ಲ ನೋಡಿದಾಗ ಸ್ವಲ್ಪ ಮೆಸ್ಮರೈಸಿಂಗ್ ಅನ್ಸುತ್ತೆ. ಈ ಕಾಲದಲ್ಲೂ ಇದು ಗೊತ್ತು ಅವ್ರಿಗೆ, ಇದು ಫೇಕ್, ಇದು ಸೀರಿಯಲ್ ಸ್ಟೋರಿ ಅಂತ ಗೊತ್ತು, ಇದು ನಿಜದ ಕತೆ ಅಲ್ಲ ಅಂತ ಗೊತ್ತು, ಅಂದ್ರೂ ಅಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡ್ತಾರಲ್ಲ ಅಂತ ಒಂಥರ ಆಶ್ಚರ್ಯಚಕಿತ ಭಾವನೆ ಬರುತ್ತೆ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್. ನನ್ನ ಫಸ್ಟ್ ಸೀರಿಯಲಲ್ಲೇ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿ, ಕ್ಯಾರೆಕ್ಟರ್ ಗ್ರಾಫ್ ಸಿಕ್ಕಿ, ಈ ಥರದೊಂದು ಟೀಮ್ ಸಿಕ್ಬಿಟ್ಟು ನನಗೆ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿ ಬಂದಿರೋದ್ರಿಂದ, ಆ ವರ್ಕ್ ಮಾಡಿರೋ ಸ್ಟೈಲ್ನ ನಮ್ಮ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಿರೋ ರೀತಿ, ಕೊಡ್ತಾ ಇರೋ ಪ್ರೀತಿ, ವಿಶ್ವಾಸ, ಇದೆಲ್ಲದಕ್ಕೂ ನಾನು ಚಿರಋಣಿಯಾಗಿದ್ದೀನಿ. ಈಗ ನಿಮ್ಮ ಮದುವೆಗಂತೂ ನಿಮ್ಮಮ್ಮ ಬಂದಿದ್ರು, ನಿಮ್ ತಂಗಿ ಮದುವೆಗೂ ಬರ್ತಾರ? ನಮ್ಮಮ್ಮ ಬಂದಿದ್ರಾ ನನ್ನ ಮದ್ವೆಗೆ? ಎಲ್ಲಿ ಬಂದಿದ್ರು? ನಂಗೆ ಗೊತ್ತಿಲ್ವಲ್ಲ. ಬಂದಿದ್ರು, ನಾನ್ ನೋಡಿದೀನಿ. ಹೌದಾ? ನನ್ನ ಮದ್ವೆಗೆ ಯಾವ ರೂಪದಲ್ಲಿ ಬಂದಿದ್ರು, ನನ್ನ ತಂಗಿ ಮದ್ವೆಗೂ ಅದೇ ರೂಪದಲ್ಲಿ ಬಂದಿರ್ಬೋದೇನೋ ಹಾಗಾದ್ರೆ. ನಂಗೆ ಗೊತ್ತಿಲ್ಲಪ್ಪ. ನಂಗೆ ಗೊತ್ತಿದ್ದಂಗೆ ನಮ್ಮಮ್ಮ ನನ್ನ ಮದ್ವೆಗೆ ಬಂದೇ ಇಲ್ಲ. ನಮ್ಮಮ್ಮ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಬದುಕಿದಾರೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಬಟ್ ಬರ್ಬೋದೇನೋ, ಬರುವ ಸಾಧ್ಯತೆಗಳಿದೆಯೇನೋ, ಗೊತ್ತಿಲ್ಲ. ನಿಮ್ಮ ಅಮ್ಮ ಕೊಟ್ಟಿರುವಂತ ಸೀರೆಯನ್ನೇ ಉಟ್ಕೊಂಡು ಅಸಮಣೆ ಏರ್ದಂತವ್ರು ನನಗೆ ಚಮಾಯಿಸ್ಕೊಡ್ತಿದ್ರು. ಹೌದಾ? ನಂಗೆ ಆ್ಯಕ್ಚುಲಿ ಹಿಂಗೆ ಒಂದಾಗಿತ್ತು, ಒಂದು ಇನ್ಸಿಡೆಂಟ್. ಹೆಂಗೆ ಅಂದರೆ, ನಿಂಗೆ ಗೊತ್ತಿಲ್ಲ ಕಣಮ್ಮ, ಅವಳು ಪಿಂಕಿ ಬರ್ತಾ ಇದ್ದಾಳೆ ನಿಮ್ಮ ಮನೆಗೆ ಅಂತೆಲ್ಲ ಅಂತ ಇದ್ರು. ನಾನು ಹೌದಾ, ಯಾವ ಪಿಂಕಿ? ನಮ್ಮ ಜಿಮ್ ಪಿಂಕಿನಾ? ನಮ್ಮ ಸೀನನ್ ಜೊತೆ ಜಿಮ್ ಮಾಡ್ತಿದ್ಲಲ್ಲ, ವರ್ಕೌಟ್ ಮಾಡ್ತಿದ್ಲಲ್ಲ. ಅಂದರೆ, ನೀನು ಸರಿ ಇಲ್ಲ, ನೀನು 7:30 ದಿನ ಸೀರಿಯಲ್ ಹಾಕು, ನಿಮ್ಮದು ಪಿಂಕಿ ಬಂದೋಗ್ತಾಳೆ ನೋಡು, ನಿಮ್ಮ ಮನೇಲಿ ಪಿಂಕಿ ಇರ್ತಾಳೆ 7:30 ಅಂತ ಅನ್ನೋರು. ಹಂಗಾಯ್ತು ನೀವು ಹೇಳಿದ್ದು ಇವಾಗ. ಸೊ ಅದೇ ನಮ್ಮಮ್ಮ ಕೊಟ್ಟಿದ್ದ ಸೀರೆ ನಾನು ಉಟ್ಕೊಂಡು ಹಸೆಮಣೆ ಏರ್ದೆ ಅಂತ ಸೀರಿಯಲ್ ನೋಡಿ ಹೇಳ್ತೀನಿ ನಿಮಗೆ. ಬಟ್ ಅದರ್ವೈಸ್ ಐ ಥಿಂಕ್ ಅಮ್ಮನ ಕ್ಯಾರೆಕ್ಟರ್ನು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಬರೋ ಸಾಧ್ಯತೆ ಇದೆ. ಅವ್ರದ್ದೇ ಒಂದು ಪ್ಲಾಟ್ ಇದೆ, ಅವ್ರದ್ದೊಂದು ಕತೆ ಇದೆ. ಅವ್ರು ಯಾಕೆ ಇವಾಗಿರೋ ಪರಿಸ್ಥಿತಿಲಿ ಇದ್ದಾರೆ, ಆ ಸಂದಿಗ್ಧ ಪರಿಸ್ಥಿತಿಲಿ ಸಿಲ್ಕ್ ಹಾಕೊಳಕ್ಕೆ ಯಾರ್ಯಾರ ಕೈವಾಡಗಳಿದೆ, ಅದು ಏನಕ್ಕಾಯ್ತು, ಅದೆಲ್ಲದು ಐ ಥಿಂಕ್ ಪ್ಲಾಟ್ ಓಪನ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು. ಸೊ ಬರ್ತಾರೆ, ಬಂದೇ ಬರ್ತಾರೆ ಅಮ್ಮ. ಆಕ್ಚುಲ್ ಆಗಿ ಯು ನೋ ಅಬೌಟ್ ಇಟ್. ಯಾಕೆ ಅಂದ್ರೆ ಅವತ್ತು ಮಕ್ಕಳವ ಅಣ್ಣನ ಮೇಲೆ ಬಂದು ಹೇಳಿಲ್ವಾ, ನಿಮ್ ತಾಯಿ ಹೌದು. ಕೊಟ್ಟ ಸೀರೆ ಮತ್ತೆ ಹಚ್ಚಿದ ಅರಿಶಿನ, ತೊಡ್ಸಿದ ಬಳೆ ಎಲ್ಲ ಅದೇ ಅಂತೇಳಿ. ಸೊ ಆಗ ಅಷ್ಟು ಗೊತ್ತು ಅಷ್ಟೇ. ಯಾವ ಸೊ ರೂಪದಲ್ಲಿ ಅವ್ರ ಮುಖ ಹೇಗ್ ಅದೆಲ್ಲ ಗೊತ್ತಿಲ್ಲ. ಬಂದಿದ್ರು ಅದೆಲ್ಲ ಯಾರಿಗೂ ಗೊತ್ತಿಲ್ಲ ನಮ್ಗೆ. ಡಿಸೈಡ್ ಆಗ್ಬಿಟ್ಟಿದ್ರೆ ಇಬ್ರು ಕಂಟೆಂಟ್ ಬಿಟ್ಕೊಡ್ಬಾರ್ದು ಅಂತ. ನಮ್ಗೆ ಗೊತ್ತಿಲ್ವಲ್ಲ ಸರ್. ಹೌದು, ನಾನು ವೆರಿ ಈಗ ಸೀರಿಯಸ್ಲಿ ಆಗ್ತಿರೋದು ಹೇಳ್ತಾ ಅಷ್ಟೇ. ಇದೀವಿ ಅಷ್ಟೇ. ಈ ಕ್ಷಣಕ್ಕೆ ಏನ್ ನಡೀತಾ ಇದೆಯೋ ಗೊತ್ತು, ನೆಕ್ಸ್ಟ್ ಡ್ಯಾನ್ಸ್ ಸ್ಟೆಪ್ಪಿಂಗ್ ಇರುತ್ತೆ ಅಂತಾನೂ ನಮಗ್ ಗೊತ್ತಿಲ್ಲ. ಸೊ ಆ ತರ ನಡೀತಾ ಇದೆ. ಅಂಡ್ ನಮ್ಮ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಆದಷ್ಟು ನಾವು ಅದನ್ನೇ ಕೊಡಕ್ ಟ್ರೈ ಮಾಡೋದ್ರಿಂದ, ನಮ್ಮ ಆಡಿಯನ್ಸ್ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಕೆಲವೊಂದ್ಸತಿ ಸ್ಟೋರಿ ಲೈನ್ ಎಲ್ಲ ಹೋಗೋದ್ರಿಂದ ನಮ್ಗೆ ಏನಾಗುತ್ತೆ, ಹೆಂಗಾಗುತ್ತೆ ಎಕ್ಸಾಕ್ಟ್, ಈ ತಿಂಗಳಲ್ಲಿ ಈ ವಾರದಲ್ಲಿ ಇದೇ ಕತೆ ರಿಲೀಸ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಬೇಸಿಕ್ ಪ್ಲಾಟ್ ಗೊತ್ತಷ್ಟೇ, ಹಿಂಗಾಗತ್ತೆ, ಎಂಡ್ ಇದು, ಸ್ಟಾರ್ಟಿಂಗ್ ಗೊತ್ತು, ಎಂಡಿಂಗ್ ಗೊತ್ತು, ಮಧ್ಯದ ತಿರುಳು ನಮ್ಮ ಆಡಿಯನ್ಸೇ ಅವ್ರ ಫೀಡ್ಬ್ಯಾಕ್ ಬೇಸಿಸ್ ಮೇಲೆ ಬರೆಯೋದು. ಈಗ ಗುಂಡಮ್ಮ ಆಗ್ಲಿ ಲೀಲಾನ ಯಾವ್ದೋ ಒಂದು ರೂಪದಲ್ಲಿ ತಿದ್ದಿ ಸರಿ ಮಾಡ್ತಾಳೆ ಅನ್ನೋದು ಗೊತ್ತು. ಆದ್ರೆ ಯಾವ ತರ ಅದು ಯಾವತ್ತು ಬರುತ್ತೆ, ಹೇಗಾಗತ್ತೆ, ಎಲ್ಲಿ ಶುರು ಆಗುತ್ತೆ, ಹೇಗೆ, ಅದೆಲ್ಲ ಗೊತ್ತಿಲ್ಲ ಅಷ್ಟೇ, ನಮ್ಗೆ ದೇವ್ರಾಣೆ ಗೊತ್ತಿಲ್ಲ ಸರ್. ಓಕೆ, ಈಗ ಯಾವ ಸಾಂಗಿಗೆ ಡ್ಯಾನ್ಸ್? ಪಿಂಕಿ ಪ್ರಾಮಿಸ್. ಪಿಂಕಿ ಪ್ರಾಮಿಸ್ ಗೊತ್ತಿಲ್ಲ. ಅದು ಸಣ್ಣ ಮಕ್ಳು ಮಾಡ್ತಾರಲ್ಲ ಆ ಪಿಂಕಿ ಪ್ರಾಮಿಸ್ ಗೊತ್ತಿಲ್ಲ. ಈಗ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ರು ಅತ್ತೆ ಸೊಸೆ?
ಗೊತ್ತಿಲ್ಲ, ಅತ್ತೆ ಸೊಸೆ ಇಬ್ರು ಮಾಡ್ತೀವೋ dance ಇಲ್ವೋ ಎಲ್ಲ ಅಂತಾನೂ ಮಾಡಿಲ್ಲ. ಗೊತ್ತಿಲ್ಲ. ನಮ್ ಸೊಸೆ ಮಾಡಿದಾಳೆ ಡ್ಯಾನ್ಸ್ನ. ಸೊಸೆ ಅನ್ನಂಗಿಲ್ಲ, ನಾನು ಇವಳನ್ನ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ. ಇವಳ ಡ್ಯಾನ್ಸರ ಮಾಡ್ಲಿ ಏನಾರ ಮಾಡ್ಲಿ, ಆಕ್ಚುಲ್ ಆಗಿಲ್ಲ, ಮೋಸ್ಟ್ಲಿ ನಾನ್ ಮಾಡಲ್ಲ ಅನ್ಸುತ್ತೆ. ಅಂದ್ರೆ ಲೀಲಾ ಆಗಿ ಐ ಡೋಂಟ್ ಥಿಂಕ್ ಸೊ ಇದ್ರಲ್ಲಿ ನಾನು ಮಾಡ್ತೀನಿ ಅಂತ. ಹೇಳಕ್ಕಾಗಲ್ಲ, ಅಚಾನಕ್ ಆಗಿ ಹೇಳ್ಕೊಂಬಂದ್ರು ಹೇಳಕ್ಕಾಗಲ್ಲ. ಬ್ಯಾಂಗಲ್ ಬಂಗಾರ ಇದಂತೂ ಒಂದ್ ಮಾಡೇ ಮಾಡ್ತೀವಿ. ಸೊ ವೆರಿ ಟ್ರೆಂಡಿಂಗ್ ಸಾಂಗ್, ಫೇಮಸ್ ಸಾಂಗ್, ವೆರಿ ಪೆಪ್ಪಿ ಸಾಂಗ್, ಚೆನ್ನಾಗಿದೆ. ಸೊ ಅದಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ, ನಮ್ಮ ಅಣ್ಣ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟು ನಾನು ಸ್ವಲ್ಪ ನಮ್ ಗಂಡ ಏನಾರು ಎದ್ರೆ ಅವ್ರನ್ನು ಕರ್ಕೊಂಡೋಗಿ ಡ್ಯಾನ್ಸ್ ಮಾಡ್ಸೋಣ ಅಂತ. ಪಾಪ ನೀವು ನೋಡಿದ್ರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ನೋಡಿದ್ರೆ ಅವ್ರು ಗೊರಕೆ ಹೊಡಿತಾವ್ರೆ. ಅವ್ರು ಸೂಪರ್ ಡ್ಯಾನ್ಸರ್ ಅವ್ರು ನೋಡ್ತಾ ಇರಿ ಸ್ಕ್ರೀನ್ ಅಲ್ಲಿ ಹೆಂಗ್ ಬರುತ್ತೆ ಅಂತ. ಅವ್ರು ಆನ್ ಸ್ಪಾಟ್ ಏನೇನೋ ಇಂಪ್ರೂವೈಸ್ ಮಾಡ್ತಾರೆ, ಸಖತ್ತಾಗಿ ಹಿಟ್ ಆಗ್ಬಿಡುತ್ತೆ ಅದು. ಅವ್ರಿಗೆ ಪ್ರಾಕ್ಟೀಸೇ ಬೇಡ ಸರ್, ಮಾಡ್ತಾರೆ. ನಾವೆಲ್ಲ ಪಾಪ ಇವಾಗ ಕಲಿತಾ ಇರೋರು ಮಾಡ್ತೀವಿ. ಈಗ ಆನ್ ಸ್ಕ್ರೀನ್ ಅಲ್ಲಿ ಅಂತೂ ಜಿಮ್ ಸೀನಾಗೆ ಸಿಕ್ಕಾಪಟ್ಟೆ ಬೈತಾರೆ, ಆಫ್ ಸ್ಕ್ರೀನ್ ಅಲ್ಲಿ ಏನಂತ ಕರಿತೀರಾ? ಸೀನಾನೇ ಕರೆಯೋದು. ಅವನ ರಿಯಲ್ ಹೆಸರು ಸುಷ್ಮಿತ್ ಆದ್ರೂ ಕೂಡ ಎಲ್ಲರೂ ಸೆಟ್ಟಲ್ಲಿ ಸೀನಾ ಅಂತಾನೆ ಕರೆಯೋದು. ಸೊ ನಾವು ಆಫ್ ಸ್ಕ್ರೀನು ಆಲ್ಮೋಸ್ಟ್ ಹಂಗೇನೆ ಕಿತ್ತಾಡ್ಕೊಂಡು ಹೋಗಲೋ ಅಂತ ಅನ್ಕೊಂಡೇನೆ ಮುಖ ಮುರ್ಕೊಂಡೇ ಇರ್ತೀವಿ ಮೋಸ್ಟ್ಲಿ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಒಳ್ಳೇದಾಗ್ಲಿ, ಇದೇ ತರ ಕ್ಯಾರೆಕ್ಟರ್ ಕಂಟಿನ್ಯೂಸ್ ಆಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇವಾಗ ನೋಡಿ ಆಲ್ಮೋಸ್ಟ್ 12:40 ಆಗ್ತಾ ಬಂತು. ನೀವು ಇಷ್ಟೊತ್ತು ನಮಗೋಸ್ಕರ ವೆಯ್ಟ್ ಮಾಡಿ ಇದನ್ನೆಲ್ಲ ಕವರ್ ಮಾಡಿಕೊಂಡು ಇಂಟರ್ವ್ಯೂ ತಗೊಂಡಿದ್ದಕ್ಕೆ, ಇಷ್ಟು ಎನರ್ಜೆಟಿಕ್ ಆಗಿ ನಿಮ್ಮನ್ನು ನೀವು ಉಳಿಸ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇರಿ, ನಾವು ಹೀಗೆ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ನಮಗೂ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಆಮೇಲೆ ನನಗೆ ಪ್ರತೀಕ್ಷಾ ಪರ್ಸ್ನಲ್ ಆಗಿ ಒಂದಷ್ಟು ವರ್ಷಗಳಿಂದ ಥಿಯೇಟರ್ ಮೂಲಕ ಪರಿಚಯ. ಸೊ ಒಟ್ಟಿಗೆ ಕೆಲಸ ಮಾಡ್ತಿರೋದ್ರ ಬಗ್ಗೆ ಖುಷಿ ಇದೆ. ಹೀಗೆ ಮುಂದುವರಿಸ್ತಾ ಇರ್ತೀವಿ ಅಂತ ಹೇಳ್ತಾ, ಎಷ್ಟು 12:40ಕ್ಕೆ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಾಗಿತ್ತು ಹಣೆಯ ಸೀರಿಯಲ್ನ ಅತ್ತೆ ಸೊಸೆಯ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.